Hello everyone, welcome back to our YouTube channel Chemistry Tutorial Classes. ಸೊ ನಮ್ಮ ಚಾನಲ್ನಲ್ಲಿ ಬರುವಂಥ ವೀಡಿಯೋಸ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಸೊ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಈ ಚಾನಲಲ್ಲಿ ಬರುವಂಥ ವೀಡಿಯೋಸ್ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ನಮಗೆ ಕಮೆಂಟ್ನ ಸೆಕ್ಷನಲ್ಲಿ ಕಮೆಂಟ್ನ ಮುಖಾಂತರ ತಿಳಿಸಿ. ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಏನು ಚೇಂಜಸ್ ಮಾಡ್ಕೋಬೇಕು ಅಥವಾ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನು ಕೂಡ ನಮಗೆ ಕಮೆಂಟ್ನ ಸೆಕ್ಷನಲ್ಲಿ ಹೇಳಿ. ಸೊ ಮತ್ತೆ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಮಾಡ್ತಿರೋ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೋಸ್ಕರ ಒಂದು ಬುಕ್, ಆ ಒಂದು ಟೆಕ್ಸ್ಟ್ ಬುಕ್ ಇಟ್ ಈಸ್ ಲೈಕ್ ಎ ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ ಥರ ಇದೆ. ಸೊ ಈ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಕಾನ್ಸೆಪ್ಟ್ಸು ಆಲ್ಮೋಸ್ಟ್ ಯಾವುದೇ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಯಾವುದೇ ಬ್ರ್ಯಾಂಚ್ ಆಗಿರ್ಬೋದು, ಸೊ ಸಿಲೆಬಸ್ ಆಲ್ಮೋಸ್ಟ್ ಕಾಮನ್ ಆಗೇ ಇರುತ್ತೆ. ಸೊ ಆ ಥರ ಟೆಕ್ಸ್ಟ್ ಬುಕ್ ಬಗ್ಗೆ ನಾವು ಇವತ್ತು ರಿವ್ಯೂನ ಕೊಡ್ತಾ ಇದ್ದೀವಿ. ಸೊ ದಿಸ್ ಈಸ್ ವಾಟ್ ದ ಟೆಕ್ಸ್ಟ್ ಬುಕ್ ಆಫ್ ಇಂಜಿನಿಯರಿಂಗ್ ಕೆಮಿಸ್ಟ್ರಿ ವಿತ್ ಲ್ಯಾಬ್ ಎಕ್ಸ್ಪೆರಿಮೆಂಟ್ಸ್. ಸೊ ಈ ಬುಕ್ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ವಾಟ್ ದ ಒನ್ ಆಫ್ ದ ಬೆಸ್ಟ್ ಬುಕ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಯೂಶ್ವಲಿ ಕೆಮಿಸ್ಟ್ರಿನ ಫಸ್ಟ್ ಸೆಮ್ ಅಥವಾ ಸೆಕೆಂಡ್ ಸೆಮ್ ಯಾವುದಾದ್ರೂ ಒಂದು ಸೆಮ್ಮಲ್ಲಿ ಓದ್ತಾರೆ. ಸೊ ದಿಸ್ ಈಸ್ ವಾಟ್ ದ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಟು ಗೇನ್ ಗುಡ್ ಮಾರ್ಕ್ಸ್ ಅಂತಲೇ ಹೇಳ್ಬೋದು. ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ಸ್ ಎರಡೂ ಕೂಡ ಇರುತ್ತೆ. ಸೊ ಲ್ಯಾಬ್ ಎಕ್ಸ್ಪೆರಿಮೆಂಟ್ಸ್ ಅಂತ ಹೇಳಿದಾಗ ಯೂಶ್ವಲಿ ಪೊಟೆನ್ಷಿಯೋಮೆಟ್ರಿ ಆಗಿರ್ಬೋದು, ಕ್ಯಾಲೋರಿಮೆಟ್ರಿ ಆಗಿರ್ಬೋದು, ಎಸ್ಟಿಮೇಷನ್ ಆಫ್ ಕ್ಯಾಲ್ಶಿಯಂ ಆಕ್ಸೈಡ್ ಇನ್ ಸಿಮೆಂಟ್ ಸೊಲ್ಯೂಷನ್ ಆಗಿರಬಹುದು, ಐರನ್ ಇನ್ TMT ಸೊಲ್ಯೂಷನ್ಸ್ ಆಗಿರಬಹುದು. ಸೊ ಅದನ್ನು ಬಿಟ್ಟರೆ ನಿಮಗೆ COD ಡಿಟರ್ಮಿನೇಷನ್ ಆಗಿರ್ಬೋದು. ಸೊ ಈ ಥರ ತುಂಬ ಬೇಸಿಕ್ಸ್ ಎಕ್ಸ್ಪೆರಿಮೆಂಟ್ಸೇ ಕೂಡ ಇರುತ್ತೆ. ಸೊ ಆ ಥರ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಎರಡಕ್ಕೂ ಉಪಯೋಗ ಆಗುವಂಥ ಒಂದು ಬೆಸ್ಟ್ ಬುಕ್ನ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ. ಸೊ ದಟ್ ಈಸ್ ದ ಟೆಕ್ಸ್ಟ್ ಬುಕ್ ಆಫ್ ಇಂಜಿನಿಯರಿಂಗ್ ಕೆಮಿಸ್ಟ್ರಿ ವಿತ್ ಲ್ಯಾಬ್ ಎಕ್ಸ್ಪೆರಿಮೆಂಟ್ಸ್. ಸೊ ಅದ್ರದ್ದು ಆಥರ್ ಬಂದು ಯಾರಪ್ಪ ಅಂತ ಹೇಳಿದ್ರೆ ಡಾಕ್ಟರ್ RV ಗದಗ್ ಆ್ಯಂಡ್ ಡಾಕ್ಟರ್ A ನಿತ್ಯಾನಂದ ಶೆಟ್ಟಿ. ಸೊ ಇವರಿಬ್ಬರು ಸೇರಿ ಬರೆದಿಕ್ಕಂಥ ಒಳ್ಳೆಯ ಪುಸ್ತಕ, ತುಂಬ ಹಳೆಯ ಪುಸ್ತಕ ಆದರೂ ತುಂಬ ಒಳ್ಳೆಯ ಪುಸ್ತಕ, ತುಂಬ ಇನ್ಫಾರ್ಮೇಷನ್ನ ಚೆನ್ನಾಗಿದೆ ಆ್ಯಂಡ್ ದೆನ್ ಡೀಟೇಲ್ಡ್ ಆಗಿದೆ. ಯಾವುದೇ ಒಂದು ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡಿದ್ರು ಇಂಟ್ರೊಡಕ್ಷನಿಂದ ಕಂಪ್ಲೀಟ್ ಸಿಲೆಬಸನ್ನು ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಆ್ಯಡ್ ಆನ್ ವ್ಯಾಲ್ಯೂ ಅನ್ನೋ ಥರ ಇದರಲ್ಲಿ ರಿವ್ಯೂ ಕ್ವೆಶ್ಚನ್ಸ್, ಅಂದರೆ ಆ ಟಾಪಿಕ್ಕಿಗೆ ಆ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ಟಾಪಿಕ್ ಮೇಲೂ ಏನೇನು ಕ್ವೆಶ್ಚನ್ ಬರಬಹುದು, ಏನೇನು ಕ್ವೆಶ್ಚನ್ಸ್ ಅರೈಸ್ ಆಗಬಹುದು, ಅದ್ರ ಬಗ್ಗೆ ಕೂಡ ನಿಮಗೆ ಕ್ವೆಶ್ಚನ್ಸ್ ಕೂಡ ಫ್ರೇಮ್ ಮಾಡಿರ್ತಾರೆ. ಸೊ ದಿಸ್ ಈಸ್ ವಾಟ್ ದ ಬೆಸ್ಟ್ ಬುಕ್. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ದಿಸ್. ಸೊ ವಿಲ್ ಓಪನ್ ದ ಬುಕ್. ಸೊ ಇವರು ಬಂದು ಆಥರ್ ರಿಟೈರ್ಡ್ ಪ್ರೊಫೆಸರ್ ಆಫ್ ಕೆಮಿಸ್ಟ್ರಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ, ಡಾಕ್ಟರ್ A ನಿತ್ಯಾನಂದ ಶೆಟ್ಟಿ, ಪ್ರೊಫೆಸರ್ ಆಫ್ ಕೆಮಿಸ್ಟ್ರಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ. ಸೊ NIT ಕಾಲೇಜಿಂದ ಪ್ರೊಫೆಸರ್ಸ್ ಇಬ್ಬರು ಸೇರಿ ಬರೆದಿರುವಂಥ ತುಂಬ ಒಳ್ಳೆಯ ಪುಸ್ತಕ ಅಂತಲೇ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಸೊ ಕಂಟೆಂಟ್ಸ್ನ ನೋಡೋದಾದರೆ ನಾವಿಲ್ಲಿ ಎಲೆಕ್ಟ್ರೋಕೆಮಿಕಲ್ ಎನರ್ಜಿ ಸಿಸ್ಟಮ್ಸ್ ಫಸ್ಟ್ ಚಾಪ್ಟರ್. ಸೊ ಫಸ್ಟ್ ಚಾಪ್ಟರ್ನ ನಾನು ಒಂದು ಡೀಟೇಲ್ ಆಗಿ ತೋರಿಸ್ತೀನಿ. ಇವಾಗ ಎಲೆಕ್ಟ್ರೋಕೆಮಿಕಲ್ ಎನರ್ಜಿ ಸಿಸ್ಟಮ್ ಫಸ್ಟ್ ಇಂಟ್ರೊಡಕ್ಷನ್. ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಅಂದರೆ ಏನು, ಎಲೆಕ್ಟ್ರೋಡ್ಸು ಆ್ಯಂಡ್ ದೆನ್ ಥರ್ಮೋಡೈನಾಮಿಕ್ಸ್ ಬಗ್ಗೆ ಕೂಡ ನಾವಿಲ್ಲಿ ಹೇಳಿರ್ತೀವಿ. ಎಲೆಕ್ಟ್ರೋಕೆಮಿಕಲ್ ಎನರ್ಜಿ ಸಿಸ್ಟಮ್ ಆಗಿರೋದ್ರಿಂದ ಇಂಟರ್ನಲ್ ಎನರ್ಜಿ ಅಂದ್ರೇನು, ಎಂಥಾಲ್ಪಿ ಅಂದ್ರೇನು, ಎಂಟ್ರೋಪಿ, ಫ್ರೀ ಎನರ್ಜಿ, ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್, ಗ್ಯಾಲ್ವಾನಿಕ್ ಸೆಲ್, EMF, ನಾನ್ ಸ್ಟಿಕ್ವೇಷನ್, ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ನಾನ್ ಸ್ಟಿಕ್ವೇಷನ್ ಫಾರ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಎಲೆಕ್ಟ್ರೋಕೆಮಿಕಲ್ ಕನ್ವೆನ್ಷನ್ಸ್ ಆಗಿರ್ಬೋದು, ಎಲೆಕ್ಟ್ರೋಕೆಮಿಕಲ್ ಸೀರೀಸಸ್, ಟೈಪ್ಸ್ ಆಫ್ ಎಲೆಕ್ಟ್ರೋಡ್ಸ್, ರೆಫರೆನ್ಸ್ ಎಲೆಕ್ಟ್ರೋಡ್ಸ್, ಅಯಾನ್ ಸೆಲೆಕ್ಟಿವ್ ಎಲೆಕ್ಟ್ರೋಡ್, ಕಾನ್ಸಂಟ್ರೇಷನ್ ಸೆಲ್ಸ್. ಸೊ ಈ ಥರ ಒಂದು ಒಳ್ಳೆಯ ಪುಸ್ತಕ ಅಂತಲೇ ನಾವಿಲ್ಲಿ ಹೇಳ್ಬೋದು. ಸೊ ಕಂಪ್ಲೀಟಾಗಿ ಇಂಟ್ರೊಡಕ್ಷನಿಂದ ಕಂಪ್ಲೀಟ್ ಸಿಲೆಬಸ್, ನೀವು ಇಂಜಿನಿಯರಿಂಗ್ ಕೆಮಿಸ್ಟ್ರಿಯ ಸಿಲೆಬಸ್ನ ನೋಡಿದ್ರೆ ಇದೇ ಟಾಪಿಕ್ಸ್ ಇರುತ್ತೆ ನಿಮ್ಮ ಸಿಲೆಬಸ್ಸಲ್ಲಿ. ಸೊ ತುಂಬಾ ಒಳ್ಳೆಯ ಬುಕ್ಕು, ಬೆಸ್ಟ್ ಬುಕ್ಕು. ಕೊನೆಯಲ್ಲಿ ನೀವು ನೋಡೋದಾದರೆ ರಿವ್ಯೂ ಕ್ವೆಶ್ಚನ್ಸ್ ಕೂಡ ಇರುತ್ತೆ ಆ ಟಾಪಿಕ್ನ ಸಂಬಂಧಪಟ್ಟಂಗೆ. ಸೊ ಅದನ್ನು ಬಿಟ್ಟು ನೆಕ್ಸ್ಟ್ ಚಾಪ್ಟರ್ ಏನಿದೆ ಅಂದರೆ ಕರೋಷನ್ ಆ್ಯಂಡ್ ಇಟ್ಸ್ ಕಂಟ್ರೋಲ್ ಆಗಿದೆ. ಆ್ಯಂಡ್ ದೆನ್ ವಾಟರ್ ಕೆಮಿಸ್ಟ್ರಿ, ಫ್ಯೂಯಲ್ ಎನರ್ಜಿ, solar energy, environmental chemistry, and then instrumental method of analysis. And next we have is nanomaterials, high polymers, ಕೊನೆಗೆ ಬರೋದಾದರೆ ಲ್ಯಾಬ್ ಎಕ್ಸ್ಪೆರಿಮೆಂಟ್ಸ್. ಸೊ ಪಾರ್ಟ್ A, ಪಾರ್ಟ್ B, ಒಂದು ಇನ್ಸ್ಟ್ರುಮೆಂಟೇಷನ್, ಇನ್ನೊಂದು ಕನ್ವೆನ್ಷನಲ್.
So potentiometry, conductometry, calorimetry, flame photometry, pH meter, viscometer, ಇದರಲ್ಲಿ estimation of hardness of water, estimation of calcium oxide in cement, estimation of copper in brass, estimation of iron in hematite, determination of COD of wastewater, estimation of available chlorine bleaching powder. ಸೊ ಇದೇ ಥರ ಇದೇ ಎಕ್ಸ್ಪೆರಿಮೆಂಟ್ಸ್ ಆಲ್ಮೋಸ್ಟ್ ಎಲ್ಲ ಕಾಲೇಜಸಲ್ಲೂ ಕೂಡ ಕೆಮಿಸ್ಟ್ರಿಯಲ್ಲಿ ಇದೇ ಇರುತ್ತೆ. ಸೊ ಆ ಎಕ್ಸ್ಪೆರಿಮೆಂಟ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಈಗ ಎಲೆಕ್ಟ್ರೋಕೆಮಿಕಲ್ ಎನರ್ಜಿ ಸಿಸ್ಟಮ್ ಅಂತ ಹೇಳಿದಾಗ ಫಸ್ಟ್ ದೇ ಸ್ಟಾರ್ಟ್ ಫ್ರಮ್ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಅಂದರೆ ಏನು, ಸೊ ಅದಾದಮೇಲೆ ಇಂಟರ್ನಲ್ ಎನರ್ಜಿ ಅಂದರೆ ಏನು, ಎಂಥಾಲ್ಪಿ ಅಂತ ಅಂದರೆ ಏನು, ಹೌ ವಿಲ್ ಯು ರೆಪ್ರೆಸೆಂಟ್ ದಿಸ್ ಇಂಟರ್ನಲ್ ಎನರ್ಜಿ, ಎಂಥಾಲ್ಪಿ ರಿಲೇಷನ್ಸ್ ಏನು, ಆ್ಯಂಡ್ ದೆನ್ ಎಂಥಾಲ್ಪಿ ಆಫ್ ದ ಸಿಸ್ಟಮ್ಮು, ಕಾನ್ಸೆಪ್ಟ್ ಆಫ್ ಎಂಟ್ರೋಪಿ, ಸ್ಪಾಂಟೇನಿಟಿ ಆಗಿರಬಹುದು, ಗ್ಯಾಲ್ವಾನಿಕ್ ಸೆಲ್, ಎಲೆಕ್ಟ್ರೋಕೆಮಿಕಲ್ ಸೆಲ್ ಆಗಿರಬಹುದು, ಆ್ಯಂಡ್ ದೆನ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ EMF ಆಫ್ ದ ಸೆಲ್ ಆಗಿರ್ಬೋದು, ನರ್ನ್ಸ್ ಇಕ್ವೇಷನ್, ಸ್ಮಾಲ್ ಡಿರವೇಷನ್, ಎಷ್ಟು ಕಂಪ್ಲೀಟ್ ಡೀಟೇಲಾಗಿ ಕೊಟ್ಟಿದ್ದಾರೆ ಅಂತೇಳಿದ್ರೆ ಎನಿಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಸ್ ಈಸಿ ಡೆರಿವೇಷನ್. ಸೊ ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಸ್ ಆಗಿರ್ಬೋದು, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಲು, ಸೈನ್ ಆಫ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ನರ್ನ್ಸ್ ಇಕ್ವೇಷನ್ ಫಾರ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಸೊ ಎಲೆಕ್ಟ್ರೋಕೆಮಿಕಲ್ ಕನ್ವೆನ್ಷನ್ಸ್ ಆಗಿರಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಹಾಗೆ ನೋಡ್ತಾ ಬರೋದಾದರೆ ಎಲೆಕ್ಟ್ರೋಡ್ ಸೆಲ್ ರಿಯಾಕ್ಷನ್ಸು, ಎಲೆಕ್ಟ್ರೋಡ್ ರಿಯಾಕ್ಷನ್ಸು, ಸಾಲ್ಟ್ ಬ್ರಿಡ್ಜು, ಓಕೆನಾ. ಸೊ ಅದಾದಮೇಲೆ ಬಂದು ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಆಗಿರಬಹುದು. ಓಕೆ, ಸೊ ನೆಕ್ಸ್ಟ್ ಬಂದು ಹೈಡ್ರೋಜನ್ ಪೆರಾಕ್ಸೈಡ್ಸ್ ಆಗಿರ್ಬೋದು, ಹೈಡ್ರೋಜನ್ ಎಲೆಕ್ಟ್ರೋಡ್, ಆ್ಯಂಡ್ ದೆನ್ ಲಿಮಿಟೇಷನ್ಸ್, ಅಯಾನ್ ಸೆಲೆಕ್ಟಿವ್ ಎಲೆಕ್ಟ್ರೋಡು. ಓಕೆ, ಸೊ ನೆಕ್ಸ್ಟ್ ಅದೇ ಥರ ಬರೋದಾದರೆ ಗ್ಲಾಸ್ ಎಲೆಕ್ಟ್ರೋಡ್ ಆಗಿರ್ಬೋದು. ಆ್ಯಂಡ್ ದೆನ್ ವಿ ಹ್ಯಾವ್ ಕಾನ್ಸಂಟ್ರೇಷನ್ ಸೆಲ್ಸು, ಅದರದ್ದು ಕನ್ಸ್ಟ್ರಕ್ಷನ್ ಪಾರ್ಟು, ವರ್ಕಿಂಗು, ಆ್ಯಂಡ್ ಅದಾದಮೇಲೆ ಬಂದಿದ್ದಾರೆ ರಿವ್ಯೂ ಕ್ವಶನ್ಸು. ಸೊ ಏನೇನು ಡಿಫೈನ್ EMF ಆಫ್ ದ ಸೆಲ್, ವಾಟ್ ಇಸ್ ಪ್ರೈಮರಿ ರೆಫರೆನ್ಸ್ ಎಲೆಕ್ಟ್ರೋಡ್, ವಾಟ್ ಆರ್ ಇಟ್ಸ್ ಲಿಮಿಟೇಷನ್ಸ್, ಡಿರೈವ್ ನರ್ನ್ಸ್ ಇಕ್ವೇಷನ್ ಫಾರ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಸೊ ಅಯಾನ್ ಸೆಲೆಕ್ಟಿವ್ ಎಲೆಕ್ಟ್ರೋಡ್. ಸೊ ಈ ಥರ ಕಂಪ್ಲೀಟ್ ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ಅಯಾನ್ ಸೆಲೆಕ್ಟಿವ್ ಎಲೆಕ್ಟ್ರೋಡ್. ಆ ಟಾಪಿಕ್ ಬಗ್ಗೆ ಏನೇನು ಕ್ವಶನ್ಸ್ ಬರುತ್ತೆ ಅದನ್ನು ಕೂಡ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಸೊ ತುಂಬಾ ಒಳ್ಳೆಯ ಬುಕ್ಕು. ಸೊ ಈ ಯಾರ್ಯಾರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಕೆಮಿಸ್ಟ್ರಿ ಓದೋಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಅಥವಾ ಅರ್ಥ ಆಗ್ತಿಲ್ಲ, ಅಥವಾ ಬೆಸ್ಟ್ ಸ್ಟಡಿ ಮೆಟೀರಿಯಲ್ ಇಲ್ಲ, ಆ ಸ್ಟಡಿ ಮೆಟೀರಿಯಲ್ ಇದ್ರೂ ಓದೋಕ್ಕೆ ಕಷ್ಟ ಆಗ್ತಿದೆ ಅನ್ನೋರು, ದಿಸ್ ಈಸ್ ವಾಟ್ ದ ಬೆಸ್ಟ್ ಬುಕ್. ಯು ಕ್ಯಾನ್ ರೆಫರ್ ದಿಸ್ ಇನ್ ಆರ್ಡರ್ ಟು ಪಾಸ್ ಆರ್ ಇನ್ ಆರ್ಡರ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ಕೆಮಿಸ್ಟ್ರಿ, ಇಂಜಿನಿಯರಿಂಗ್ ಕೆಮಿಸ್ಟ್ರಿ. ಸೊ ಇದು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಸೊ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಸೊ ಅಲ್ಲಿ ತನಕ ಥ್ಯಾಂಕ್ ಯು, ನಮಸ್ಕಾರ.